ವೀಕ್ಷಕರೇ ನಮಸ್ಕಾರ. ಭಾರತದ ವಿರುದ್ಧ ಚೀನಾ ಯುದ್ಧಕ್ಕೆ ಸಿದ್ಧವಾಗ್ತಿದೆ ಎಂಬ ಶಂಕೆ ಮತ್ತು ಅನುಮಾನಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರತೊಡಗಿವೆ. ಯಾಕಂದ್ರೆ ಭಾರತದ ಗಡಿ ಸಮೀಪವೇ ಚೀನಾ ತನ್ನ ಸೇನಾ ಚಟುವಟಿಕೆಯನ್ನು ಮುಂದುವರಿಸಿರುವುದು. ಭಾರತದ ಗಡಿಯಿಂದ 250ರಿಂದ 300 ಕಿಲೋಮೀಟರ್ ದೂರದಲ್ಲಿ ತನ್ನ ಯುದ್ಧ ವಿಮಾನಗಳನ್ನು ನಿಲ್ಲಿಸಿರುವುದು ಇಂಥದ್ದೊಂದು ಶಂಕೆಗೆ ಮತ್ತು ಅನುಮಾನಕ್ಕೆ ಕಾರಣವಾಗಿದೆ. ನೋಡಿ, ಏಕಾಏಕಿ ಚೀನಾ ಭಾರತದ ಗಡಿ ಸಮೀಪ ತನ್ನ ಯುದ್ಧ ವಿಮಾನಗಳನ್ನು 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ನಿಲ್ಲಿಸಿರುವುದಾದರೂ ಯಾಕೆ ಎಂಬ ಪ್ರಶ್ನೆ ಈಗ ರಕ್ಷಣಾ ವಲಯದಲ್ಲಿ ಒಂದಷ್ಟು ಚರ್ಚೆಗೆ ಕೂಡ ಕಾರಣವಾಗಿದೆ. ಹಾಗಾದ್ರೆ ಚೀನಾ ಭಾರತದ ಗಡಿ ಸಮೀಪ ಯುದ್ಧ ವಿಮಾನಗಳನ್ನು ನಿಲ್ಲಿಸಿದ್ದಾದರೂ ಯಾಕೆ? ಭವಿಷ್ಯದಲ್ಲಿ ಭಾರತ ವಿರುದ್ಧ ಕಾಲು ಕೆದರಿ ಯುದ್ಧಕ್ಕೆ ಬರುವ ಸಿದ್ಧತೆ ಏನಾದರೂ ಮಾಡಿಕೊಂಡಿದೆಯಾ? ಅದೇ ರೀತಿ ಚೀನಾದ ಒಂದು ಈ ತಂತ್ರಕ್ಕೆ ಭಾರತ ರೂಪಿಸಿದ ರಣತಂತ್ರವಾದ್ರೂ ಏನು? ವೀಕ್ಷಕರು ನೋಡಿ, ಚೀನಾ ಯಾವತ್ತಿಗೂ ಕೂಡ ನಂಬಿಕೆಗೆ ಅರ್ಹವಾದಂತ ದೇಶವಲ್ಲ. ನೋಡಿ, ಭಾರತ ಮತ್ತು ಚೀನಾ ನಡುವೆ ಎಷ್ಟೇ ಒಪ್ಪಂದಗಳಿದ್ರು, ಎಷ್ಟೇ ಸಂಬಂಧ ಸುಧಾರಿಸಿದ್ರು ಕೂಡ ಚೀನಾ ಯಾವಾಗಲೂ ಕೂಡ ಬೆನ್ನ ಹಿಂದೆ ಹಾಕುವ ಕೆಲಸ, ಬೆನ್ನ ಹಿಂದೆ ಚೂರಿ ಹಿರಿಯುವ ಕೆಲಸವನ್ನೇ ಮಾಡುತ್ತೆ. ಅದು ಇತಿಹಾಸದುದ್ದಕ್ಕೂ ಕೂಡ ಹಾಗೆ ಮಾಡಿಕೊಂಡು ಬಂದಿದೆ. ಅಷ್ಟೊಂದು ರಹಸ್ಯವಾಗಿರ್ತಕ್ಕಂಥ ದೇಶ ಅದು. ನೋಡಿ, ಇತ್ತೀಚಿನ ದಿನಗಳಲ್ಲಿ ಭಾರತ ಮತ್ತು ಚೀನಾ ನಡುವೆ ಸಂಬಂಧಗಳು, ಎರಡು ದೇಶಗಳ ನಡುವೆ ಸಂಬಂಧ ಸುಧಾರಿಸುತ್ತಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿದ್ವು. ಯಾಕಂದ್ರೆ 2020ರಲ್ಲಿ ಗಾಲ್ವಾನ್ ಸಂಘರ್ಷದ ಬಳಿಕ ಎರಡು ದೇಶಗಳ ನಡುವೆ ಸಂಬಂಧ, ರಾಜಕೀಯ ಸಂಬಂಧ, ರಾಜತಾಂತ್ರಿಕ ಸಂಬಂಧ, ಅದೇ ರೀತಿ ವ್ಯಾವಹಾರಿಕ ವಾಣಿಜ್ಯ ಸಂಬಂಧಗಳ ಮೇಲೆ ಪ್ರತಿಕೂಲವಾದ ಒಂದು ಪರಿಣಾಮವನ್ನು ಬೀರಿತ್ತು. ಯಾಕಂದ್ರೆ ಎರಡು ದೇಶಗಳ ಸೈನಿಕರು, ಅಂದ್ರೆ ಚೀನಾ ಭಾರತ ಗಡಿ ಒಳಕ್ಕೆ ನುಗ್ಗುವ ಒಂದು ಸಾಹಸ ಮಾಡಿತ್ತು. ಇಂಥ ವೇಳೆ ಭಾರತೀಯ ಸೈನಿಕರು ಗಾಲ್ವಾನ್ ಪ್ರದೇಶದಲ್ಲಿ ಚೀನಾ ಸೈನಿಕರಿಗೆ ಒಂದು ತಡೆ ಒಡ್ಡಿದ್ದಲ್ಲದೆ ಆಘಾತಕಾರಿ ಒಂದು ಹೊಡೆತವನ್ನು ಕೂಡ ಕೊಟ್ಟಿದ್ರು. ಇದರಿಂದಾಗಿ ಚೀನಾ ಹಿಂದೆ ಸರಿದಿತ್ತು. ಅಷ್ಟೇ ಅಲ್ಲ, ಭಾರತ ಒಂದು ಆರ್ಥಿಕ ನೀತಿಗಳಿಂದ, ಭಾರತ ಒಂದು ಆರ್ಥಿಕ ಹೊಡೆತಗಳಿಂದಾಗಿ ಚೀನಾ ದಿಕ್ಕೆಟ್ಟು ಹೋಗಿ ಹಿಂದೆ ಸರಿದು ಮಾತುಕತೆಗೆ ಬಂದಿತ್ತು. ಅಲ್ಲಿಂದ ಕೂಡ ಒಂದಷ್ಟು ಸಂಬಂಧ ಸುಧಾರಿಸಿದೆ. ಅದೇ ರೀತಿ ಎರಡು ದೇಶಗಳ ನಡುವೆ ಯಾವಾಗಲೂ ಕೂಡ ಬಿಕ್ಕಟ್ಟು ಶುರುವಾದಾಗ ಕೂಡ ಮಾತುಕತೆ ಮೂಲಕ ಎರಡು ದೇಶಗಳು ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಂಡಿವೆ. ಆದ್ರೆ ಈಗ ಚೀನಾ ಮತ್ತೆ ಭಾರತ ಗಡಿಯಲ್ಲಿ 5ನೇ ತಲೆಮಾರಿನ J-20 ಯುದ್ಧ ವಿಮಾನಗಳನ್ನು ನಿಲ್ಲಿಸುವ ಮೂಲಕ ಭವಿಷ್ಯದಲ್ಲಿ ಭಾರತ ವಿರುದ್ಧ ಕಾಲು ಕೆದರಿ ಯುದ್ಧಕ್ಕೆ ಬರುವುದಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ ಎಂಬ ಅನುಮಾನಗಳು ಕೂಡ ವ್ಯಕ್ತವಾಗ್ತಿವೆ. ನೋಡಿ, ಟಿಬೆಟ್ನ ವಾಯುನೆಲೆಯಲ್ಲಿ, ಅದೇ ರೀತಿ ಜಿಯಾಂಗ್ ಪ್ರದೇಶದ ವಾಯುನೆಲೆಯಲ್ಲಿ 8 J-20 ಯುದ್ಧ ವಿಮಾನಗಳನ್ನು, ಅದೇ ರೀತಿ ಟಿಬೆಟ್ ಪ್ರದೇಶಗಳಲ್ಲಿ, ಟಿಬೆಟ್ನಲ್ಲಿ ಇರತಕ್ಕಂತ ಚೀನಾದ ವಾಯುನೆಲೆಗಳಲ್ಲಿ 4 J-20 ಸೆಲ್ಟ್ ಯುದ್ಧ ವಿಮಾನಗಳನ್ನು ನಿಲ್ಲಿಸಿದೆ. ಬಹುತೇಕ ರಕ್ಷಣಾ ತಜ್ಞರ ಪ್ರಕಾರ, ರಕ್ಷಣಾ ವಿಶ್ಲೇಷಕರ ಪ್ರಕಾರ ನೋಡಿ, ಇವತ್ತು ಚೀನಾ ಏನು ಯುದ್ಧ ವಿಮಾನಗಳನ್ನು ಭಾರತ ಗಡಿ ಹತ್ತಿರ ನಿಲ್ಲಿಸಿದೆಯಲ್ಲ, ನೋಡಿ, ಭಾರತ ಗಡಿಯಿಂದ ಇವು ಎಷ್ಟು ದೂರ ಇದೆಯಪ್ಪ ಅಂದ್ರೆ 250ರಿಂದ 300 ಕಿಲೋಮೀಟರ್ ದೂರದಲ್ಲಿ ಮಾತ್ರ ಇವೆ. ಭಾರತ ದೌಲತ್ ಬೇಗ್ ಹೋಲ್ಡಿ ವಾಯುನೆಲೆ ಇದೆಯಲ್ಲ, ಅಲ್ಲಿಂದ ಬರೀ 300 ಕಿಲೋಮೀಟರ್ ಇದೆ. ಇಂಥ 300 ಕಿಲೋಮೀಟರ್ ದೂರದಲ್ಲಿ ಮತ್ತು ಅತಿ ಎತ್ತರವಾದ ಪ್ರದೇಶದಲ್ಲಿ ತನ್ನ ಯುದ್ಧ ವಿಮಾನಗಳನ್ನು ನಿಲ್ಲಿಸಿದೆ. ಅಂದ್ರೆ ಯಾವುದೇ ಭಾರತ ರಾಡರ್ ಕಣ್ಣಿಗೆ ಕೂಡ ಬೀಳದಂತಹ 5ನೇ ತಲೆಮಾರಿನ ಅತ್ಯಾಧುನಿಕ ಮತ್ತು ತಂತ್ರಜ್ಞಾನದಲ್ಲಿ ಸುಧಾರಿತವಾಗಿರತಕ್ಕಂಥ J-20 12 ಯುದ್ಧ ವಿಮಾನಗಳನ್ನು 2 ವಾಯುನೆಲೆಯಲ್ಲಿ ನಿಲ್ಲಿಸಿದೆ. ಅಂದ್ರೆ ಈ ಯುದ್ಧ ವಿಮಾನಗಳ ಚಲನವಲನ ಏನಿದೆಯಲ್ಲ, ಅದು ಭಾರತದ ರಾಡರ್ ಕಣ್ಣಿಗೂ ಕೂಡ ಬೀಳುವುದಿಲ್ಲ. ಅಷ್ಟೊಂದು ಮುಂದುವರಿದ ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ ಯುದ್ಧ ವಿಮಾನಗಳು ಅವು. ಒಂದು ಮೂಲದ ಪ್ರಕಾರ, ರಕ್ಷಣಾ ತಜ್ಞರ ಪ್ರಕಾರ, ಚೀನಾ ಭವಿಷ್ಯದಲ್ಲಿ ಭಾರತ ವಿರುದ್ಧ ಸವಾರಿ ಮಾಡುವುದಕ್ಕೆ, ಭಾರತ ವಿರುದ್ಧ ಯುದ್ಧಕ್ಕೆ ಸಿದ್ಧವಾಗುವ ಮುನ್ಸೂಚನೆ ಇದು ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡಿ, ಏಕಾಏಕಿ ಭಾರತ ಗಡಿಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಮತ್ತು ಅತಿ ಎತ್ತರದ ಭಾಗದಲ್ಲಿ ಯುದ್ಧ ವಿಮಾನಗಳನ್ನು ಏಕಾಏಕಿ ಒಂದು ದೇಶ ಸುಮ್ಮನೆ ನಿಲ್ಲಿಸುವುದಿಲ್ಲ. ಅದು ರಕ್ಷಣಾ ತಂತ್ರದ ಭಾಗವಾಗಿರಬಹುದು, ಇಲ್ಲ ಕಾಲು ಕೆದರಿ ಯುದ್ಧಕ್ಕೆ ಬರುವ ತಂತ್ರದ ಭಾಗವಾಗಿರಬಹುದು, ಇಲ್ಲವೇ ಭಾರತವನ್ನು ಬೆದರಿಸುವ ತಂತ್ರ ಭಾಗವಾಗಿ ಕೂಡ ಇರಬಹುದು. ಯಾಕಂದ್ರೆ ಇತ್ತ ಪಾಕಿಸ್ತಾನದ ಕೂಡ ಭಾರತ ಇತ್ತೀಚಿನ ದಿನಗಳಲ್ಲಿ ಸಂಬಂಧ ಸುಧಾರಿಸುತ್ತಿಲ್ಲ. ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಕೂಡ
ಬಾಂಗ್ಲಾದೇಶ ಕೂಡ ಭಾರತ ವಿರುದ್ಧ ಒಂದು ತಗಾದೆಯನ್ನು ತೆಗೆದಿದೆ. ಇಂಥ ಹೊತ್ತಿನಲ್ಲಿ ಭಾರತ 3 ಫ್ರಂಟ್ ಆಫ್ ವಾರ್ ಅಂದ್ರೆ 3 ಕಡೆಯಿಂದ ಯುದ್ಧವನ್ನು ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಭಾರತ ಭವಿಷ್ಯದಲ್ಲಿ ಸಿಲುಕಬಹುದ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ಪೂರ್ವದಲ್ಲಿ ಪಾಕಿಸ್ತಾನ, ಪಶ್ಚಿಮದಲ್ಲಿ ಚೀನಾ ಎದುರಿಸುವುದಕ್ಕೆ ಭಾರತ ತನ್ನ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಆದ್ರೆ ಇತ್ತೀಚೆಗೆ ಒಂದು ಹೊಸ ತಲೆನೋವು ಉಂಟಾಗಿದೆ. ಯಾವ್ದಪ್ಪ ಅಂದ್ರೆ ಬಾಂಗ್ಲಾದಲ್ಲಿ ಕೂಡ ಚೀನಾ ಬರ್ತಿರುವುದು, ಅಲ್ಲಿನ ಮೋಂಗ್ಲಾ ಬಂದರನ್ನು ಕೂಡ ಅಭಿವೃದ್ಧಿ ಪಡಿಸುತ್ತಿದೆ. ಹೀಗಾಗಿ 3 ಫ್ರಂಟ್ ಆಫ್ ವಾರ್ ಯುದ್ಧಕ್ಕೆ ಭಾರತ ಮುಂದಿನ ದಿನಗಳಲ್ಲಿ ಸಿದ್ಧತೆ ಮಾಡಿಕೊಳ್ಳಬೇಕಾದ ಒಂದು ಅನಿವಾರ್ಯತೆ ಕೂಡ ಎದುರಾಗಿದೆ. ಅಷ್ಟೇ ಅಲ್ಲ, ಭಾರತ ಗಡಿಗೆ ಚೀನಾ ತನ್ನ 12 ಯುದ್ಧ ವಿಮಾನಗಳನ್ನು ನಿಲ್ಲಿಸುವ ಮೂಲಕ ಯುದ್ಧದ ಮುನ್ಸೂಚನೆ ನೀಡುತ್ತಿದ್ದಂತೆ ಭಾರತ ಕೂಡ ಹೈ ಅಲರ್ಟ್ ಆಗಿದೆ. ಗಡಿ ಭಾಗದಲ್ಲಿ ಹೆಚ್ಚಿನ ಯುದ್ಧ ವಿಮಾನಗಳನ್ನು ನಿಯೋಜಿಸಿದೆ ಅಂತ ಕೂಡ ಹೇಳಲಾಗ್ತದೆ. ಯಾಕಂದ್ರೆ ಫ್ರಾನ್ಸ್ನಿಂದ ಈಗಾಗಲೇ ಖರೀದಿಸಿರತಕ್ಕಂಥ ಅತ್ಯಾಧುನಿಕ ರಫೇಲ್ ಯುದ್ಧ ವಿಮಾನಗಳನ್ನು ಕೆಲವೇ ವರ್ಷಗಳಿಂದ 36 ಯುದ್ಧ ವಿಮಾನಗಳನ್ನು ಖರೀದಿಸಿತ್ತು. ಅದು ಗಡಿ ಭಾಗದಲ್ಲಿ ನಿಯೋಜಿಸಿದೆ. ಅದೇ ರೀತಿ F-400 ಇದೆಲ್ಲ ರಕ್ಷಣಾ ವ್ಯವಸ್ಥೆ ಕೂಡ ಈಗಾಗಲೇ ಆಪರೇಷನ್ ಸಿಂಧೂರ್ ವೇಳೆ ಗಡಿ ಭಾಗದಲ್ಲಿ ನಿಯೋಜಿಸಲಾಗಿತ್ತು. ಈ ಭಾಗವಾಗಿ ಕೂಡ ಮುಂದುವರಿದ ಭಾಗವಾಗಿ ಕೂಡ ಚೀನಾದಿಂದ ಯಾವುದೇ ಒಂದು ಅಪಾಯ ಎದುರಾದಲ್ಲಿ ಚೀನಾಕ್ಕೆ ತಕ್ಕ ಎದುರೇಟು ನೀಡುವುದಕ್ಕೆ ಭಾರತ ಕೂಡ ಸಿದ್ಧತೆ ನಡೆಸಿದೆ ಅಂತ ಹೇಳಲಾಗ್ತದೆ. ಅದೇ ರೀತಿ ಫ್ರಾನ್ಸ್ನಿಂದ ಇನ್ನು 114 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸುವುದಕ್ಕೆ ಭಾರತ ಈಗಾಗಲೇ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಇದರ ಭಾಗವಾಗಿ ಭವಿಷ್ಯದಲ್ಲಿ ಅಥವಾ ಮುಂದಿನ ಕೆಲವೇ ವರ್ಷಗಳಲ್ಲಿ 114 ವಿಮಾನಗಳು ಕೂಡ ಭಾರತ ರಕ್ಷಣಾ ಬತ್ತಳಿಕೆಯನ್ನು ಸೇರಿಕೊಳ್ಳುವುದರಲ್ಲಿ ಅನುಮಾನವಿಲ್ಲ. ಅದೇ ರೀತಿ ಕುತಂತ್ರದಿಂದ ಅದೇ ರೀತಿ ಬೆನ್ನಿಗೆ ಹಿರಿಯುವಂತ ಕೆಲಸ ಮಾಡುವ ಚೀನಾಕ್ಕೆ ಭಾರತ ಕೂಡ ತಕ್ಕ ಎದುರೇಟು ನೀಡುವ ನಿಟ್ಟಿನಲ್ಲಿ ಗಡಿ ಭಾಗದಲ್ಲಿ ಒಂದಷ್ಟು ಭದ್ರತೆಯನ್ನು ಹೆಚ್ಚಿಸಿದೆ ಎಂಬ ಮಾತುಗಳು ಕೂಡ ಇವೆ. ವೀಕ್ಷಕರೇ, ಒಟ್ಟಾರೆಯಾಗಿ ಚೀನಾ ನಂಬಿಕೆಗೆ ಅರ್ಹವಾದ ದೇಶವಲ್ಲ. ಅದೇ ರೀತಿ ಗಡಿ ಭಾಗದಲ್ಲಿ ತನ್ನ ಯುದ್ಧ ವಿಮಾನಗಳನ್ನು ನಿಲ್ಲಿಸುವ ಮೂಲಕ ಭವಿಷ್ಯದಲ್ಲಿ ಭಾರತವನ್ನು ಎದುರಿಸುವ ಇಲ್ಲವೇ ಭಾರತ ವಿರುದ್ಧ ಯುದ್ಧ ಮಾಡುವುದಕ್ಕೆ ಸಿದ್ಧತೆಯ ಭಾಗವಾಗಿ ಯುದ್ಧ ವಿಮಾನಗಳನ್ನು ನಿಲ್ಲಿಸಲಾಗಿದೆ ಎಂಬ ಅಭಿಪ್ರಾಯವನ್ನು ಕೂಡ ರಕ್ಷಣಾ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.